ಪಕ್ಕದ ನೆರೆ ರಾಷ್ಟ್ರ ಪಾಕಿಸ್ತಾನಕ್ಕೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅದೇನೆಂದರೆ ಅಲ್ಲಿಗೆ ರಾಷ್ಟ್ರದ ಯಾವ ಅಧ್ಯಕ್ಷನು ಬಂದರೂ ಕೂಡ ಒಂದು ಕಾಶ್ಮೀರದ ವಿಚಾರದ ಬಗ್ಗೆ ಮಾತನಾಡುವಂತೆ ಒಂದು ತಾಕೀತು ಮಾಡುವುದು. ಈ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನದ ಪರ ವಹಿಸುವಂತೆ ಒಂದು ಯಾವುದೇ ರೀತಿಯ ಹೇಳಿಕೆಯನ್ನು ನೀಡಲು ಈ ಪಾಕಿಸ್ತಾನ ಪ್ರಯತ್ನ ಪಡುತ್ತಲೇ ಇರುತ್ತದೆ. ಈ ಪಾಕಿಸ್ತಾನದ ಮಾತು ಕೇಳಿಕೊಂಡು ಕೆಲವೊಂದು ರಾಷ್ಟ್ರಗಳು ಭಾರತದ ಕಾಶ್ಮೀರದ ಬಗ್ಗೆ ವಿಚಾರವನ್ನು ಮಾತನಾಡುತ್ತಿದ್ರು. ಇದರಿಂದಾಗಿ ಭಾರತ ಮತ್ತು ಆ ರಾಷ್ಟ್ರಗಳ ಸಂಬಂಧವು ಕೂಡ ಹದಗೆಟ್ಟು ಹೋಗಿತ್ತು. ಈಗ ಇದೇ ನಿಟ್ಟಿನಲ್ಲಿ ಬೆಲಾರುಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಪಾಕಿಸ್ತಾನಕ್ಕೆ ತೆರಳಿದ್ರು. ಅಂದ್ರೆ ಅವರು ತೆರಳಿದ್ದು ಕೇವಲ ವ್ಯಾಪಾರ ವಹಿವಾಟು ವಿಚಾರವಾಗಿ ಹಾಗೂ ಇನ್ನಿತರ ಕೆಲವು ವಿಚಾರದ ಬಗ್ಗೆ ಮಾತನಾಡಲು ಬೆಲಾರುಸ್ ಅಧ್ಯಕ್ಷ ಪಾಕಿಸ್ತಾನಕ್ಕೆ ತೆರಳಿದ್ರು. ಇಬ್ಬರ ನಡುವೆ ಕೂಡ ಒಂದು ಸಾಮಾನ್ಯ ಮಾತುಕತೆ ನಡೆದಿದೆ. ಅಲ್ಲಿ ಬೆಲಾರುಸ್ ಅಧ್ಯಕ್ಷ ಪಶ್ಚಿಮ ರಾಷ್ಟ್ರಗಳು ಹಾಗೂ ಅಮೆರಿಕ ಯಾವ ರೀತಿ ಯುಕ್ರೇನ್ಗೆ ಸಹಾಯ ಮಾಡುತ್ತಿದೆ, ರಷ್ಯಾಕ್ಕೆ ಯಾವ ರೀತಿಯ ತೊಂದರೆಗಳನ್ನು ನೀಡುತ್ತಿದ್ದಾರೆ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಹೀಗೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಮಾತುಕತೆ ನಡೆಯುತ್ತಿರುವಾಗ ಪಾಕಿಸ್ತಾನದ ಅಧ್ಯಕ್ಷರು ಈ ಬೆಲಾರುಸ್ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ತಾರೆ. ಅದೇನೆಂದರೆ ಈ ಕಾಶ್ಮೀರ ವಿಚಾರದಲ್ಲಿ ನೀವು ನಮ್ಮ ಪಕ್ಷ ಒಂದು ಸ್ಟ್ಯಾಂಡ್ ತೆಗೊಳ್ಳಿ ಅಂತ. ಅದಕ್ಕೆ ಬೆಲಾರುಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಹೇಳ್ತಾರೆ, ನಾನು ಇಲ್ಲಿ ಬಂದಿರುವುದು ವ್ಯಾಪಾರ ವಹಿವಾಟು ವಿಚಾರದ ಬಗ್ಗೆ ಮಾತನಾಡಲು, ನಾನು ಕಾಶ್ಮೀರದ ಬಗ್ಗೆ ಮಾತನಾಡಲು ಅಲ್ಲ ಅಂತ ಈಗಂತ ಹೇಳಿ ಪಾಕಿಸ್ತಾನದ ಮುಖಕ್ಕೆ ಬಡಿದಂತೆ ಹೇಳಿಬಿಡುತ್ತಾರೆ. ಇಲ್ಲಿ ಭಾರತ ಹಾಗೂ ಬೆಲಾರುಸ್ ಈ ಎರಡು ರಾಷ್ಟ್ರಗಳ ಜೊತೆಗಿನ ಸಂಬಂಧ ಉತ್ತಮವಾಗಿ ಇದೆ. ಅಷ್ಟು ಮಾತ್ರವಲ್ಲ, ಭಾರತ ರಷ್ಯಾದ ಜೊತೆನೂ ಕೂಡ ಉತ್ತಮವಾದ ಸಂಬಂಧ ಹೊಂದಿದೆ. ಈ ಎರಡು ರಾಷ್ಟ್ರಗಳ ಸಂಬಂಧ ಯಾವ ರೀತಿ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಈ ಬೆಲಾರುಸ್ ಹಾಗೂ ರಷ್ಯಾವು ಕೂಡ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದೆ. ಹೀಗಾಗಿ ಬೆಲಾರುಸ್ ಭಾರತದ ವಿಚಾರ ಸುಮ್ಮನೆ ಅನಗತ್ಯ ಹೇಳಿಕೊಂಡು ಭಾರತದ ವಿರೋಧ ಕಟ್ಟಲು ತಯಾರಿಲ್ಲ. ಇನ್ನು ಬೆಲಾರುಸ್ ಕಾಶ್ಮೀರದ ವಿಚಾರದ ಬಗ್ಗೆ ಮಾತನಾಡಿದರೆ ಆ ಕಡೆ ರಷ್ಯಾವು ಕೂಡ ಬೆಲಾರುಸ್ ಮೇಲೆ ಸ್ವಲ್ಪ ಸಿಟ್ಟುಗೊಳ್ಳಬಹುದು. ಈ ಕಡೆನೇ ಭಾರತನೂ ಸಿಟ್ಟುಗೊಳ್ಳುತ್ತದೆ. ಹೀಗಾಗಿ ಯಾವುದೇ ರಗಳೆ ಬೇಡ ಅಥವಾ ಉತ್ತಮ ಸಂಬಂಧ ಇರುವಾಗ ಸಂಬಂಧವನ್ನು ಹಾಳು ಮಾಡು ಬೇಡ ಅಂತ ಹೇಳಿ ಈ ಕಾಶ್ಮೀರದ ವಿಚಾರದ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೂಡ ನೀಡಲಿಲ್ಲ. ಭಾರತದ ಕಾಶ್ಮೀರದ ವಿಚಾರದ ಬಗ್ಗೆ ಈ ಅಜರ್ಬೈಜಾನ್ ಹೇಳಿಕೆಯನ್ನು ನೀಡಿ ಈಗ ಭಾರತ ಏನ್ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಪಾಕಿಸ್ತಾನದ ಹಾಗೂ ಟರ್ಕಿಯ ಮಾತು ಕೇಳಿ ಅಜರ್ಬೈಜಾನ್ ಈ ಕಾಶ್ಮೀರದ ವಿಚಾರವನ್ನು ಪದೇ ಪದೇ ಎತ್ತುತ್ತಿತ್ತು. ಭಾರತವು ಮೊದಲಿಗೆ ಹಲವು ಸಲ ವಾರ್ನಿಂಗ್ ಕೂಡ ಕೊಟ್ಟಿತ್ತು, ಅದು ನಮ್ಮ ಆಂತರಿಕ ವಿಚಾರ, ನೀವು ಅದಕ್ಕೆ ಮಧ್ಯ ಬರಬೇಡಿ ಅಂತ. ಆದರೂ ಅಜರ್ಬೈಜಾನ್ ಮಾತು ಕೇಳಲೇ ಇಲ್ಲ. ಕೊನೆಗೂ ಭಾರತವು ಕೂಡ ಅಜರ್ಬೈಜಾನ್ನ ಎದುರಾಳಿಯಾದ ವೈರಿ ರಾಷ್ಟ್ರವಾದ ಅರ್ಮೇನಿಯಾಗೆ ಸಪೋರ್ಟ್ ಮಾಡಲು ಶುರು ಮಾಡಿತ್ತು. ಅರ್ಮೇನಿಯಾ ರಾಷ್ಟ್ರಕ್ಕೆ ಈ ವೆಪನ್ಸ್ಗಳನ್ನು ಕೊಡಲು ಕೂಡ ಶುರು ಮಾಡಿತ್ತು. ಭಾರತ ಹಾಗೂ ಅರ್ಮೇನಿಯಾ ಒಂದು ಸಂಬಂಧ ಉತ್ತಮಗೊಳ್ಳಲು ಮುಖ್ಯ ಕಾರಣವೇ ಈ ಅಜರ್ಬೈಜಾನ್. ಈಗ ಭಾರತವು ಕೂಡ ಡಿಫೆನ್ಸ್ ವೆಪನ್ಗಳನ್ನು ಅರ್ಮೇನಿಯಾಕ್ಕೆ ಕೊಡುತ್ತಿದೆ. ಇದು ಅಜರ್ಬೈಜಾನ್ಗೆ ನೋಡ್ಲಿಕ್ಕೆ ಆಗುತ್ತಿಲ್ಲ, ಒಂಥರ ಹೊಟ್ಟೆ ಕಿಚ್ಚು ಪಡೆಯುತ್ತಿದೆ. ಈಗ ಅಜರ್ಬೈಜಾನ್ ಕೆಲವೊಂದು ವಿಚಾರದಲ್ಲಿ ತಣ್ಣಗಾಗಿದೆ. ಇನ್ನು ಅಜರ್ಬೈಜಾನ್ಗೆ ಆದ ಪರಿಸ್ಥಿತಿ ಬೆಲಾರುಸ್ಗೂ ಕೂಡ ಆಗ್ಬೋದು ಅಂತ ಹೇಳಿ ಅಲ್ಲಿನ ಅಧ್ಯಕ್ಷ ಅಲೆಕ್ಸಾಂಡರ್ ಅವರು ಭಾರತದ ಬಗ್ಗೆ ಆಗಿರಲಿ ಅಥವಾ ಕಾಶ್ಮೀರದ ಬಗ್ಗೆ ಆಗಿರಲಿ ಯಾವುದೇ ಹೇಳಿಕೆಯನ್ನು ನೀಡಲಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ.